ನಮಸ್ಕಾರ. ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಇತಿಹಾಸ ಪ್ರಸಿದ್ಧ ವೇಣೂರು ಪೆರ್ಮುಡ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದರ ಅಧ್ಯಕ್ಷರಾಗಿರುವಂತಹ ನಿತೀಶ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಬಾರಿ ಒಳ್ಳೆಯ ಕಾರ್ಯಕ್ರಮ. ನನ್ನ ಪ್ರಕಾರ ಎಲ್ಲ ಕಂಬಳದವರ ಹತ್ರ ನಾವು ಮಾತಾಡಿಸುವಂತ ಸಂದರ್ಭದಲ್ಲಿ ಈ ಓಟಗಾರರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ಬಾರಿ ವ್ಯವಸ್ಥಿತವಾಗಿ ಮಾಡಿದ್ರು ಮತ್ತು ಸರಿಯಾದ ಸಮಯಕ್ಕೆ ಕೂಡ ಮುಗೀತು ಅನ್ನುವಂಥದ್ದನ್ನ ಹೇಳಿದ್ರು. ಏನ್ ಹೇಳಲಿಕ್ಕೆ ಬಯಸ್ತೀರಿ ಇಂದು ಯಶಸ್ವಿ ಕಾರ್ಯಕ್ರಮದ ಬಗ್ಗೆ? ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ರಕ್ಷಿತ್ ಶಿವರಾಮ್ರವರ ಒಂದು ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ನಮ್ಮ 33ನೇ ವರ್ಷದ ವೇಣೂರು ಪೆರ್ಮುಡ ಸೂರ್ಯಚಂದ್ರ ಜೋಡುಕರೆ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಿಗದಿತ ಸಮಯಕ್ಕೆ ಮುಕ್ತಾಯವಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ಎಲ್ಲ ವಿಭಾಗದ ಕೋಣಗಳ ಯಜಮಾನರು ಕೂಡ ಒಂದು ನಮಗೆ ಸಹಕಾರ ನೀಡಿದ್ದರಿಂದ ಒಂದು ನಿಗದಿತ ಸಮಯದೊಳಗೆ ನಾವು ಏನು ನಿರೀಕ್ಷೆ ಮಾಡಿದ್ದೆವೋ ಅದೇ ಸಮಯದಲ್ಲಿ ಈ ಕಂಬಳ ಕೂಟ ಮುಕ್ತಾಯ ಆಗಿದೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಿದೆ. ಒಟ್ಟು ಎಷ್ಟು ಕೋಣಗಳಿತ್ತು, ಎಷ್ಟು ಜೊತೆ ಕೋಣಗಳಿತ್ತು, ಎಷ್ಟು ತಂಡಗಳಿತ್ತು, ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಯಶಸ್ವಿ ಆದ್ರಿ ಈ ಒಂದು ಇದರಲ್ಲಿ ಅಂತ ವಿಜೇತರಾದ್ರು? ಒಟ್ಟು 137 ಜೊತೆ ಕೋಣಗಳಿತ್ತು. ಈ ಒಂದು 137 ಜೊತೆ ಕೋಣಗಳು ತೀವ್ರ ಪೈಪೋಟಿಯಲ್ಲಿರುವಂಥ ತಂಡಗಳೇ ಬಂದಿದೆ. ಯಾಕೆಂದರೆ ಅಂತಿಮ ಹಂತದ ಈ ಋತುವಿನ ಅಂತಿಮ ಹಂತದಲ್ಲಿದ್ದೇವೆ ಕಂಬಳ ಕೂಟದ್ದು. ಇನ್ನೊಂದು 3-4 ಕಂಬಳ ಮಾತ್ರ ಬಾಕಿ ಇರುವುದರಿಂದ ಒಂದು ಪ್ರಶಸ್ತಿಯನ್ನು ಪಡೆಯುತ್ತಾ ಇರುವಂಥ ಕೋಣಗಳ ಯಜಮಾನರ ಕೋಣಗಳು ಬಂದಿದೆ. ಅವರಿಗೆ ಇನ್ನು ಗ್ರೇಡಿಂಗ್ ಎಲ್ಲ ಉಂಟು. ಅಂತಿಮವಾಗಿ ಚಾಂಪಿಯನ್ನಿಗೆ ಎಲ್ಲ ಗ್ರೇಡಿಂಗ್ ಎಲ್ಲ ಆಗುವಂಥ ಒಂದು ಅವಕಾಶಗಳಿರುವುದರಿಂದ ಉತ್ತಮ ರೇಸ್ನಲ್ಲಿರುವಂಥ ಕೋಣಗಳು ಬಂದಿದೆ. ಹೆಚ್ಚಿನ ಹಗ್ಗ ಹಿರಿಯ ಕೂಡ ಇವತ್ತು ನಮಗೆಲ್ಲರಿಗೂ ಸಂತೋಷ ಆಗಿರುವಂತೆ ನಮ್ಮ ವೇಣೂರು ಕಂಬಳದ ಸಲಹೆಗಾರರಾಗಿರುವಂಥ ವೇಣೂರು ಮೂಡ್ಕೋಡಿ ಗಣೇಶ್ ನಾರಾಯಣ್ ಪಂಡಿತ್ ಅವರ ಕೋಣಗಳು ಪ್ರಥಮ ಬಹುಮಾನವನ್ನು ಪಡೆದಿರ್ತದೆ. ಅದೇ ರೀತಿ ನಂದಲಿಕೆ ಶ್ರೀಕಾಂತ್ ಭಟ್ರವರ ಕೋಣಗಳು ದ್ವಿತೀಯ ಸ್ಥಾನವನ್ನು ಪಡೆದಿರ್ತದೆ. ಹಾಗೆ ದ್ವಿತೀಯ ಬಹುಮಾನ ಅವರದ್ದಾಗಿರ್ತದೆ. ಅದು ತುಂಬ ನಮಗೆ ಸಂತೋಷ ಆಗಿದೆ. ಅದೇ ರೀತಿ ಅಡ್ಡಾಲಾಗೆ ವಿಭಾಗದಲ್ಲೂ ಕೂಡ ನಮ್ಮ ಆತ್ಮೀಯರು ಆಗಿರುವಂಥ ರಕ್ಷಿತ್ ಜೈನ್ರವರ ಕೋಣಗಳು ಪ್ರಥಮ ಬಹುಮಾನವನ್ನು ಪಡೆದಿರ್ತದೆ. ಹೀಗೆ ಎಲ್ಲ ವಿಭಾಗಗಳು ಕೂಡ ತೀವ್ರ ಪೈಪೋಟಿಯಲ್ಲಿದ್ದು ಉತ್ತಮ ರೇಸ್ಗಳನ್ನು ಕೂಡ ನಾವು ಅಂತಿಮ ಫೈನಲ್ಗಳಲ್ಲಿ ನೋಡಿದ್ದೇವೆ. ಒಂದು ರೀತಿ ಅತ್ಯಂತ ಯಶಸ್ವಿ ನಿಮಗೆ. ಯಾಕೆಂತ ಹೇಳಿದ್ರೆ ನಿನ್ನ ನಿದ್ದೆನೂ ಇಲ್ಲ, ಆ ನಿದ್ದೆಯ ಮಧ್ಯದಲ್ಲೂ ಕೂಡ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಆಯಿತು ಅಂತ ಅನಿಸ್ತಾ ಇದೆ. ಹೌದು, ಉತ್ತಮ ಕಾರ್ಯಕ್ರಮ. ನಮಗೆ ನಿದ್ದೆ ಬರ್ತಿದ್ರು ಕೂಡ ನಿದ್ದೆ ಮಾಡಲಿಕ್ಕೆ ಮನಸ್ಸಿರಲಿಲ್ಲ. ಬೆಳಿಗ್ಗೆ ತನಕ ನಾನು ಇದ್ದು ಕೇವಲ 1 ಗಂಟೆ ಮಾತ್ರ ಸ್ವಲ್ಪ ಫ್ರೆಶ್ ಅಪ್ಗಾಗಿ ಮನೆಗೆ ಹೋಗಿದ್ದೆ. ವಿಶೇಷವಾಗಿ ನಾವು ಯಾವಾಗಲೂ ಕಂಬಳಕ್ಕೆ ಅತಿಥಿ ಗಣ್ಯರನ್ನು ಆಹ್ವಾನಿಸ್ತೇವೆ ಆಮಂತ್ರಣದಲ್ಲಿ ಹೆಸರನ್ನಾಗಿ. ಆದರೆ ಕೆಲವರು ಮಾತ್ರ ಬರ್ತಿದ್ರು. ಸನ್ಮಾನ್ಯ ರಮಾಂತರ ಇರ್ಬೋದು, ಅಭಯ್ ಚಂದ್ರ ಜೈನ್ ಇವರೆಲ್ಲ ಮಾತ್ರ ಬರ್ತಿದ್ರು. ಆದರೆ ಈ ಬಾರಿಯ ಕಂಬಳ ಕೂಟದ ವಿಶೇಷತೆ ಅಂದರೆ ನಾವು ಯಾರಿಗೆಲ್ಲ ಆಹ್ವಾನ ನೀಡಿದ್ದೇವ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಮಾನ್ಯ ರಕ್ಷಿತ್ ಶಿವರಾಮ್ರವರ ಅವರ ಒಂದು ನೇತೃತ್ವದಲ್ಲಿ, ನಮ್ಮ ಹಳ್ಳಿಮನೆ ಪ್ರವೀಣ್ರವರ ನೇತೃತ್ವದಲ್ಲಿ ಎಲ್ಲ ಗಣ್ಯರು ಆಗಮಿಸಿದ್ದು ಕೂಡ ನಮಗೆ ತುಂಬ ಸಂತೋಷ ಆಗಿದೆ. ವಿಶೇಷವಾಗಿ ಆಕರ್ಷಣೆಯಾಗಿ ರಾಧಾ ಹಿರೇಗೌಡರು ಅವರು ಬಂದದ್ದು ಕೂಡ ತುಂಬ ಸಂತೋಷ ಆಗಿದೆ. ಅದೇ ರೀತಿ ನಮ್ಮ ಮಾನ್ಯ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಸರ್ ಕೂಡ ನಿನ್ನೆ ಬರಲಿಕ್ಕೆ ಆಗದಿದ್ರು ಕೂಡ ಇವತ್ತು ನೇರ ವಿಮಾನ ನಿಲ್ದಾಣದಿಂದ ಇಲ್ಲಿಗೆ ಬಂದು ಇಲ್ಲೇ ಬೆಳಗಿನ ಚಹಾ ತಿಂಡಿಯನ್ನು ಕೂಡ ನಮ್ಮೊಂದಿಗೆ ಸ್ವೀಕರಿಸಿದ್ದಾರೆ. ಇದು ನಮಗೆ ಅತ್ಯಂತ ಸಂತೋಷ ಆಗಿದೆ. ಇದೆಲ್ಲ ನಮ್ಮ ರಕ್ಷಿತ್ ಶಿವರಾಮ್ರವರ ಒಂದು ಕಾರ್ಯಕ್ಷಮತೆಯಿಂದಾಗಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದ್ದು ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಭಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆಯ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು
ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ